ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ನಿಜವಾಗ್ಲೂ ನಡೆದಿರುವ ಕೆಲವು ಹಾರರ್ ಘಟನೆಗಳ ಬಗ್ಗೆ ಹೇಳ್ತೀನಿ. ಆ ಸ್ಟೋರಿ ನನಗೆ ಅದು ನಿಜವಾಗ್ಲೂ ಕೂಡ ರಿಯಲ್ ಅಂತ ಅನಿಸ್ತು. ಅದಕ್ಕೆ ಪ್ರೂಫ್ ಕೂಡ ನನ್ನ ಹತ್ರ ಇದೆ. ಆದ್ದರಿಂದ ಇವತ್ತು ನನಗೆ ಒಂದು 10 to 12 ಮಿನಿಟ್ಸ್ ಟೈಮ್ ಕೊಡಿ. ಹೆಡ್ಫೋನ್ ಹಾಕೊಂಡು ಹಾಗೆ ಒಂಟಿಯಾಗಿ ಕೂತ್ಕೊಳ್ಳಿ ಮತ್ತು ಫುಲ್ ಹುಷಾರಾಗಿ ಈ ಸ್ಟೋರಿ ಕೇಳಿ. ಸರಿ, ಈ ಕಥೆನ ಶುರು ಮಾಡೋಣವಾ? ಈ ಕತೆ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮಗೆ ಏನಾದ್ರು ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ಇವಾಗ ಶುರುವಾಗಲಿದೆ. ಮೊದಲನೆಯ ಕತೆ, ರಾಬರ್ಟ್ ದಿ ಡಾಲ್. ಒಂದು ಫ್ಯಾಮಿಲಿ ಇತ್ತು. ಅವರಿಗೆ ಒಬ್ಬ 9 ವರ್ಷದ ಮಗ ಕೂಡ ಇದ್ದ. ಅವನ ಮಗನ ಬರ್ತಡೇ ದಿನ ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಳು ಕೆಲಸಗಾರ್ತಿ ಏನು ಮಾಡ್ತಾಳೆ, ಅವನ ಮಗನಿಗೆ ಒಂದು ಗಿಫ್ಟ್ ಕೊಡ್ತಾಳೆ. ಆ ಗಿಫ್ಟ್ ಯಾವುದು ಅಂದರೆ ಡಾಲ್. ಆ ಹುಡುಗನಿಗೆ ಗಿಫ್ಟ್ ನೋಡಿದ ತಕ್ಷಣ ತುಂಬಾನೇ ಖುಷಿಯಾಗಿ ಹೋಗುತ್ತೆ. ಆದರೆ ಕೆಲವು ವಾರಗಳ ನಂತರ ಅವನ ಪೇರೆಂಟ್ ಗಮನಿಸ್ತಾರೆ, ಆ ಹುಡುಗ ಯಾವುದೋ ಒಬ್ಬ ವ್ಯಕ್ತಿಯ ಜೊತೆ ರೂಮ್ ಒಳಗೆ ಕೂತ್ಕೊಂಡು ಮಾತನಾಡ್ತಾ ಇದ್ದ ಅಂತ. ಅವರಿಗೆ ತುಂಬಾನೇ ಗಾಬರಿಯಾಗಿ ಹೋಗುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ತಕ್ಷಣ ಹೋಗ್ಬಿಟ್ಟು ಆ ಬಾಗಿಲು ತೆಗೆದು ಒಳಗೆ ನೋಡ್ತಾರೆ. ಒಳಗೆ ಯಾರು ಕೂಡ ಇರೋದಿಲ್ಲ, ಆ ಹುಡುಗ ಮತ್ತು ಆ ಡಾಲ್ ಅಷ್ಟೇ. ಹೀಗೆ ಆಗಿದ್ದು ಒಂದು ಬಾರಿ ಅಲ್ಲ, ಪ್ರತಿ ಸರಿನೂ ಕೂಡ ಇದೇ ರೀತಿ ಆಗ್ತಾ ಇರುತ್ತೆ. ಅವ್ರೇನು ಮಾಡ್ತಾ ಇದ್ರು, ಆ ಸೌಂಡ್ ಕೇಳಿದ ತಕ್ಷಣ ಸಡನ್ ಆಗಿ ಹೋಗಿ ಆ ಡೋರ್ ತೆಗಿತಾ ಇದ್ರು. ಡೋರ್ ತೆಗೆದ್ರೆ ಆ ಹುಡುಗ ಮತ್ತು ಆ ಡಾಲ್ ಆ ರೂಮಲ್ಲಿ ಅಷ್ಟೇ, ಯಾರು ಕೂಡ ಇರ್ತಾ ಇರಲಿಲ್ಲ. ಈ ಥರ ವಿಚಿತ್ರವಾದ ಘಟನೆಗಳು ಆಗ್ತಾ ಇರುವಾಗಲೇ ಸಡನ್ ಆಗಿ ಮನೆ ಕೆಲಸಕ್ಕೆ ಬರುತ್ತಿದ್ದ ಮನೆ ಕೆಲಸದವಳು ಅವಳು ಕೂಡ ಬರ್ದಂಗೆ ಆಗೋಗ್ತಾಳೆ. ಯಾಕೆ ಕೆಲಸದವಳು ಕೆಲಸಕ್ಕೆ ಬರ್ತಾ ಇಲ್ಲ, ಸಡನ್ ಆಗಿ ನಿಲ್ಲಿಸ್ಬಿಟ್ಲು. ಅವಳ ಬಗ್ಗೆ ಹುಡುಕಲು ಶುರು ಮಾಡಿದ್ರು. ಅವಳು ಇಲ್ಲೊಂದು ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಹುಡ್ಕೋಕೆ ಹೋದಾಗ ಅವಳ ಬಗ್ಗೆ ಒಂದು ಮಾಹಿತಿ ಗೊತ್ತಾಯಿತು. ಅದು ಏನಂತ ಅಂದರೆ ವಿಚ್. ಆ ಕೆಲಸದವಳು ಒಂದು ವಿಚ್ ಅಂತೆ. ವಿಚ್ ಅಂತ ಅಂದರೆ ಕನ್ನಡದಲ್ಲಿ ಮಾಟಗಾತಿ ಅಂತ ಅರ್ಥ. ಆದರೆ ಸಿಂಪಲ್ ಆಗಿರುವ ಒಂದು ಹುಡುಗಿ ಮಾಟ ಮಾಡ್ತಾಳೆ, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾಳೆ ಅಂತ ಅಂದರೆ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ಈ ಕೆಲಸದವಳ ಬಗ್ಗೆ ನ್ಯೂಸ್ ಕೇಳಿದ್ಮೇಲೆ ಅವರ ಪೇರೆಂಟ್ಸ್ಗೆ ಫುಲ್ ಶಾಕ್ ಆಗುತ್ತೆ. ಏಕೆಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದವಳು ಒಬ್ಳು ವಿಚ್ ಅಂತೇಳಿ ಭಯ ಬೀಳ್ತಾರೆ. ತಕ್ಷಣ ಏನು ಮಾಡ್ತಾರೆ ಅಂದರೆ ಅವ್ರ ಮನೆ ಫುಲ್ ಕ್ಲೀನ್ ಮಾಡಿಸಿ ಬಿಡ್ತಾರೆ. ಮತ್ತೆ ಅವ್ರಿಗೆ ಒಂದು ಸರಿ ನೆನಪಾಗುತ್ತೆ, ನನ್ನ ಮಗನೇ ಬರ್ತಡೇ ದಿನ ಅವಳು ಒಂದು ಡಾಲ್ ತಂದು ನನ್ನ ಮಗನಿಗೆ ಕೊಟ್ಟಿದ್ದಳು. ಅವ್ರ ಅಮ್ಮ ಏನು ಮಾಡ್ತಾರೆ ಅಂದರೆ ತಕ್ಷಣ ಹೋಗ್ಬಿಟ್ಟು ಅವ್ರ ಮಗನ ಹತ್ರ ಇರುವ ಡಾಲ್ನ ಕಿತ್ಕೊಂಡು ಹೊರಗೆ ಎಸಿತಾರೆ. ಆ ಹುಡುಗ ಆಗ ತುಂಬಾ ಹೇಳ್ತಾ ಇರ್ತಾನೆ, ಬೇಡ ಬೇಡ ಅಮ್ಮ, ನನಗೆ ಆ ಡಾಲ್ ಅಂದರೆ ತುಂಬಾ ಇಷ್ಟ, ಹಾಗಂತ ತುಂಬಾ ಜೋರಾಗಿ ಹೇಳ್ತಾ ಇರ್ತಾನೆ. ಅವನಿಗೆ ಆ ಡಾಲ್ ಜೊತೆ ಒಂದು ವಿಚಿತ್ರವಾದ ಬಾಂಧವ್ಯ ಕೂಡ ಇತ್ತು. ಆದರೆ ಆ ಡಾಲ್ ಅವನಿಗೆ ಒಂದು ಕೇವಲ ಆಟದ ಡಾಲ್ ಆಗಿರಲಿಲ್ಲ. ಜೀವಂತವಾಗಿ ಒಬ್ಬ ನನ್ನ ಜೊತೆ ಸ್ನೇಹಿತ ಇದ್ದಾನೆ ಅಂತೇಳಿ ಅವನು ಭಾವಿಸಿದ್ದ. ಅವನು ಎಲ್ಲಿ ಹೋದ್ರೂ ಕೂಡ, ಶಾಲೆಗೆ ಹೋಗಲಿ ಟ್ಯೂಷನ್ಗೆ ಹೋಗಲಿ, ಆ ಡಾಲ್ನ ಜೊತೆಲೇ ತಗೊಂಡು ಹೋಗ್ತಾ ಇದ್ದ. ಅವನು ನಿದ್ರೆ ಮಾಡುವಾಗಲೂ ಕೂಡ ಪಕ್ಕದಲ್ಲೇ ಕೂಡ ಇರ್ತಾ ಇತ್ತು. ಹೀಗೆ ಆ ಡಾಲ್ ಜೊತೆ ತುಂಬಾನೇ ಬಾಂಧವ್ಯವಿತ್ತು ಆ ಹುಡುಗನಿಗೆ. ಆದರೆ ಈ ವಿಷಯ ಅವರ ಅಮ್ಮನಿಗೆ ತುಂಬಾನೇ ಭಯ ಹುಟ್ಟಿಸುತ್ತದೆ. ಅವರು ಹೇಳ್ತಾರೆ, ಇವನು ಯಾವಾಗಲೂ ಕೂಡ ಆ ಡಾಲ್ ಜೊತೆನೇ ಇರ್ತಾನೆ, ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂತ. ಒಂದು ರಾತ್ರಿ ಆ ಹುಡುಗ ತನ್ನ ರೂಮ್ನಲ್ಲಿ ನಿದ್ದೆ ಮಾಡುತ್ತಿರುವಾಗ ಆ ರೂಮ್ನಲ್ಲಿ ಸಡನ್ ಆಗಿ ಬೆಂಕಿ ಎತ್ಕೊಳ್ಳುತ್ತೆ. ಆ ಡೋರ್ ಕೂಡ ಒಳಗಿನಿಂದ ಲಾಕ್ ಆಗಿ ಬಿಟ್ಟಿರುತ್ತೆ. ಯಾರಿಗೂ ಕೂಡ ಒಳಗೆ ಹೋಗೋದು ಆಗ್ತಾನೆ ಇರೋದಿಲ್ಲ. ಹುಡುಗರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ ತುಂಬಾನೇ ಗಾಬರಿಯಿಂದ ಆ ಡೋರ್ನ ಒಡೆದ್ಬಿಟ್ಟು ಒಳಗೆ ಹೋಗ್ತಾರೆ. ಬೆಂಕಿ ಜಾಸ್ತಿ ಉರಿತಾ ಇದ್ರು ಕೂಡ ಆ ಹುಡುಗನನ್ನು ಹೇಗೋ ಮಾಡಿ ರಕ್ಷಣೆ ಮಾಡ್ತಾರೆ. ಎಲ್ಲವೂ ಕೂಡ ಶಾಂತವಾದ ನಂತರ ಅವರ ಅಪ್ಪ ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗನನ್ನು ಕೇಳ್ತಾರೆ, ರೂಮ್ ಒಳಗೆ ಬೆಂಕಿ ಹೇಗೆ ಎತ್ಕೊಂತು ಅಂತ. ಆ ಹುಡುಗನ ಉತ್ತರ ಕೇಳಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಫುಲ್ ಸೈಲೆಂಟ್ ಆಗಿ ಹೋಗ್ತಾರೆ. ಅಮ್ಮ ಆ ರೂಮ್ ಒಳಗೆ ಆ ಡಾಲ್ ಬೆಂಕಿ ಎತ್ತಿಸ್ತು ಅಂತೇಳಿ ಆ ಹುಡುಗ ಹೇಳ್ತಾನೆ. ಈ ಮಾತು ಕೇಳಿದ ತಕ್ಷಣ ಅವ್ರ ಅಪ್ಪ ಏನು ಮಾಡ್ತಾರೆ ಅಂದರೆ ಆ ಡಾಲ್ನ ತಗೊಂಡೋಗಿ ತುಂಬಾನೇ ದೂರ ಎಸಿತಾರೆ. ಆದರೆ ವಿಚಿತ್ರವಾದ ವಿಷಯ ಏನಂತ ಅಂದರೆ ಎಷ್ಟೇ ಸಲ ಡಾಲ್ನ ತುಂಬಾನೇ ದೂರ ಎಸೆದ್ರು ಕೂಡ ಪ್ರತಿ ಬಾರಿಯೂ ಮನೆ ಮುಂದೆನೆ ಡೋರ್ ಹತ್ರ ಬಂದು ಬಿದ್ದಿರುತ್ತದೆ. ಒಮ್ಮೆ ಬೆಳಗ್ಗೆ ಏನಾಗುತ್ತೆ ಅಂದರೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಹೋಗಿ ಏನು ಮಾಡ್ತಾರೆ, ಡೋರ್ ಓಪನ್ ಮಾಡ್ತಾರೆ. ಅವ್ರು ಕೆಳಗೆ ನೋಡಿದ್ರೆ ಆ ಡಾಲ್ ಅಲ್ಲೇ ಇದೆ. ಮತ್ತೊಂದು ದಿನ ಅದೇ ಕತೆ. ಹೀಗೆ ಮತ್ತೆ ಮತ್ತೆ ಆಗ್ತಾ ಇರುವಾಗ ಅವ್ರ ಅಪ್ಪ ಅಮ್ಮ ತುಂಬಾನೇ ಭಯ ಪಟ್ಟಿರ್ತಾರೆ. ಅವರು ಕೊನೆಗೆ ಏನು ಮಾಡ್ತಾರೆ ಅಂದರೆ ಒಬ್ಬ ಧಾರ್ಮಿಕ ಪುರೋಹಿತರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆಗ ಅವರು ಬಂದು ಏನು ಹೇಳ್ತಾರೆ ಅಂದರೆ ಈ ಡಾಲ್ ಒಳಗೆ ಒಂದು ಆತ್ಮವನ್ನು ಆ ಮಹಿಳೆ ಬಂಧಿಸಿಲ್ಲ, ತುಂಬಾನೇ ಆತ್ಮಗಳನ್ನು ಈ ಡಾಲ್ ಒಳಗೆ ಬಂಧಿಸಿದ್ದಾಳೆ. ಅವಳ ಉದ್ದೇಶ ಒಂದೇ, ನಿಮ್ಮ ಮಗನನ್ನು ಕೊಲ್ಲುವುದು. ಆ ಮಾತುಗಳನ್ನು ಕೇಳಿದ ಮೇಲೆ ಅವ್ರ ಅಪ್ಪ ಅಮ್ಮಂಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಅವಾಗ ಕೇಳ್ತಾರೆ, ಏನು ಮಾಡಬೇಕು, ಏನು ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಆಗ ಡಾಲ್ನ ತಕ್ಷಣವೇ ಬಂಧಿಸಬೇಕು, ಇಲ್ಲದಿದ್ದರೆ ನಿಮ್ಮ ಮಗನಿಗೂ ಕೂಡ ಪ್ರಾಣಾಪಾಯವಿದೆ, ನಿಮಗೂ ಕೂಡ ಪ್ರಾಣಾಪಾಯವಿದೆ ಅಂತ ಹೇಳಿ ಹೇಳ್ತಾರೆ.
ಅವರ ಅದೃಷ್ಟಕ್ಕೆ ಅವರು ರಿಚುವಲ್ ಮಾಡಿ ಆ ಡಾಲನ್ನು ಬಂಧಿಸಿ ಮ್ಯೂಸಿಯಂಗೆ ಕಳಿಸಿದರು. ಇಂದಿಗೂ ಬಂಧಿಸಿದ ರಾಬರ್ಟ್ ದಿ ಡಾಲ್ ಒಂದು ಮ್ಯೂಸಿಯಂನಲ್ಲಿದೆ. ನನಗೆ ಖಂಡಿತವಾಗಿ ಗೊತ್ತು, ನಿಮಗೆ ಇದರ ಬಗ್ಗೆ ತುಂಬಾನೇ ಆಶ್ಚರ್ಯವಿರಬಹುದು. ನಾನು ಅಲ್ಲಿನ ರೀಲ್ ಮತ್ತು ಫುಟೇಜ್ಗಳನ್ನು ಕೂಡ ತೋರಿಸ್ತೀನಿ. ಸ್ಟೋರಿ ನಂಬರ್ 2. ಫ್ರಾನ್ಸ್ಕೋ ಎನ್ನುವ ಒಬ್ಬ ಯೂಟ್ಯೂಬರ್ ಇದ್ದಾನೆ. ಅವನ ವರ್ಕ್ ಹೇಗಿರುತ್ತೆ ಅಂದ್ರೆ ತುಂಬಾನೇ ಡಿಫ್ರೆಂಟ್. ಅವನು ಸ್ಮಶಾನದಲ್ಲಿರುವ ಹಾಂಟೆಡ್ ಪ್ಲೇಸ್ಗೆ ಹೋಗ್ತಾನೆ. ಆದರೆ ಅವನು ರಿಯಲ್ ಆಗಿ ಭೂತವಿರುವ ಸ್ಥಳಗಳಿಗೆ ಮಾತ್ರ ಹೋಗ್ತಾನೆ. ಅಲ್ಲಿ ನಡೆಯುವ ರಿಯಲ್ ಅನುಭವಗಳನ್ನು ಫೀಲ್ ಮಾಡ್ತಾ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಮಾಡ್ತಾನೆ. ಅವನು ಅಲ್ಲಿಗೆ ಹೋಗಿ ಬ್ಲಾಗ್ ಕೂಡ ಮಾಡ್ತಾನೆ. ರಾತ್ರಿ ಸಮಯದಲ್ಲಿ ಕೆಲವೊಮ್ಮೆ ಒಬ್ಬೊಬ್ಬನೇ ಹೋಗ್ತಾ ಇರ್ತಾನೆ. ನಂತರ ಆ ವಿಡಿಯೋಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಕೂಡ ಮಾಡ್ತಾನೆ. ಹೀಗೆ ಹಲವು ಹಾಂಟೆಡ್ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಾಗ ಒಮ್ಮೆ ಫ್ರಾನ್ಸ್ಕೋಗೆ ಒಂದು ವಿಚಿತ್ರವಾದ ವಿಷಯ ಗೊತ್ತಾಗುತ್ತೆ. ಅದು ಏನಂತ ಅಂದರೆ, ಪ್ರತಿ ಅಮಾವಾಸ್ಯೆ ರಾತ್ರಿ ಸ್ಮಶಾನದಲ್ಲಿ ವಿಚಿತ್ರವಾದ ಘಟನೆಗಳು ನಡೀತವೆ ಅಂತೇಳಿ ಅವನ ನಂಬಿಕೆ. ಅವನಿಗೆ ತುಂಬಾನೇ ಕುತೂಹಲ ಹುಟ್ಟಿಸಿತು. ನಿಜವಾಗ್ಲೂ ಕೂಡ ಅಮಾವಾಸ್ಯೆಯಲ್ಲಿ ಏನಾದರೂ ಆ ಸ್ಮಶಾನದಲ್ಲಿ ನಡೆಯುತ್ತದೆಯಾ ಅಂತ ಹೇಳಿ. ಹೀಗಾಗಿ ಫ್ರಾನ್ಸ್ಕೋ ಒಂದು ರಾತ್ರಿ ಏನು ಮಾಡ್ತಾನೆ ಅಂದರೆ, ಕ್ಯಾಮ್ರಾ, ಟಾರ್ಚ್, ಒಂದು ಮೀಟರ್ ಹಾಗೂ ಒಂದು ಸಣ್ಣದಾದ ಬ್ಯಾಗ್ ತಗೊಂಡು ಹೊರಡ್ತಾನೆ. ರಿಯಲ್ ಹಾಂಟೆಡ್ ಸ್ಮಶಾನಕ್ಕೆ ಹೋಗ್ತಾನೆ. ಒಂದು ಸರಿನೂ ಕೂಡ ಅವನು ಯೋಚನೆ ಮಾಡಲಿಲ್ಲ. ಅವನು ನೇರವಾಗಿ ಆ ಸ್ಮಶಾನದೊಳಗೆ ಹೋಗ್ತಾನೆ. There's about like 4 people or 5 people over there. ಫ್ರಾನ್ಸ್ಕೋ ಸ್ಮಶಾನದೊಳಗೆ ಹೋದ್ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾನೆ. ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ 4 ಜನ ಮೆಂಬರ್ಗಳು ಅಲ್ಲೇನೋ ರಿಚುವಲ್ ಮಾಡ್ತಾ ಇರೋದು ಇವನಿಗೆ ಕಾಣಿಸ್ತು. ಅವರೆಲ್ಲ ನಿಂತಿರುವ ಜಾಗದಲ್ಲಿ ಮಧ್ಯದಲ್ಲಿ ಏನೋ ಒಂದು ಲೈಟ್ ಬರ್ತಾ ಇತ್ತು. ಅದು ಖಂಡಿತವಾಗಿಯೂ ಫೈರ್ ಲೈಟ್ ಆಗಿರಬೇಕು ಅಂತೇಳಿ ಅವನಿಗೆ ಅನಿಸ್ತು. ಅದನ್ನು ಕಂಡ ಫ್ರಾನ್ಸ್ಕೋ ಏನು ಮಾಡ್ತಾನೆ ಗೊತ್ತಾ, ದೂರದಲ್ಲೇ ಓಡಾಡಿಕೊಂಡು ಇಡೀ ಫುಟೇಜನ್ನು ರೆಕಾರ್ಡ್ ಮಾಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕಾಯ್ತಾನೆ. ಅವರು ತಮ್ಮ ರಿಚುವಲ್ ಮುಗಿಸಿ ಅವರು ಹೋಗ್ತಿರುವುದನ್ನು ಫ್ರಾನ್ಸ್ಕೋ ಎಣಿಸ್ಕೊತಾನೆ. ಎಷ್ಟು ಜನ ಹೋಗ್ತಾರೆ ಅಂತೇಳಿ 1 2 3 4 ಅಂತ ಹೇಳ್ಸ್ಕೊಂಡು ಎಲ್ಲರೂ ಹೋದ್ಮೇಲೆ ಫ್ರಾನ್ಸ್ಕೋ ಈಗ ರಿಚುವಲ್ ನಡೆದಿರೋ ಜಾಗಕ್ಕೆ ಹೋಗ್ತಾನೆ. ಅವರು ಎಲ್ಲ ಹೊರ ಹೋದ್ಮೇಲೆ ಅವನು ಹತ್ತಿರಕ್ಕೆ ಹೋಗಿ ನೋಡಿದ್ರೆ Trash inside this tomb. That looks like a voodoo doll. Sorry if I cut it here. I accidentally pressed the button, but that looks like a voodoo doll. ಅಲ್ಲಿ ನಿಜವಾಗಿ ಒಂದು ವುಡನ್ ಡಾಲ್ ಇತ್ತು. ಅದು ಕೈಯಾರೆ ಮಾಡಿದಂತಿತ್ತು. ಯಾರದೋ ಕೈ ಕತ್ತರಿಸಿ ಮಾಡಿದಂತೆ. ಆ ಡಾಲ್ ಇರುವ ಹತ್ತಿರ ಇನ್ನೊಂದು ವಿಚಿತ್ರವಾದ ವಿಷಯ ಕೂಡ ಇತ್ತು. ಅಲ್ಲಿ ಕೆಲ ಸೈತಾನಿಕ್ ಸಿಂಬಲ್ ಎತ್ತಿರೋದು ಕಾಣಿಸ್ತು. ಆದರೆ ಅವರು ಆ ಮರದ ಮೇಲೆ ಸೈತಾನಿಕ್ ಸಿಂಬಲ್ಗಳನ್ನು ನೇರವಾಗಿ ಕತ್ತರಿಸಿ ಅಲ್ಲೇ ಹಾಕಿದ್ರು. Okay, now I see it. That's a star. Let me see if I move this out of the way. I'm not touching the voodoo doll. That I'm not gonna touch. Nope. Stay in the circle. ಆಗ ಫ್ರಾನ್ಸ್ಕೋ ಅಲ್ಲಿ ಏನು ನೋಡ್ತಾನೆ ಅಂದರೆ, ಅವನ ಹತ್ತಿರ ಪ್ಯಾರಾನಾರ್ಮಲ್ ಎಕ್ವಿಪ್ಮೆಂಟ್ ಕೂಡ ಇತ್ತು. ಅವನ ಹತ್ರ ಇರುವ ಮೀಟರನ್ನು ತೆಗೆದುಕೊಂಡು
ಇಲ್ಲಿ ಯಾರಾದರೂ ಎಂಟಿಟಿ ಇದ್ದೀರಾ ಹಾಗಂದ್ಕೊಂಡು ಅವನು ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ. To me. Puedes sacarte de mí. There was a lot of people here chanting. I got something right over here. ಅವನು ಆ ಮೀಟರ್ ಅನ್ನು ಆನ್ ಮಾಡುತ್ತಿದ್ದಂತೆಯೇ ಸುತ್ತಮುತ್ತ ಯಾರೋ ಮಾತಾಡ್ತಿರುವ ಸೌಂಡ್ ಕೇಳಿಸುತ್ತದೆ. ಈಗ ಆ ಮೀಟರ್ನಲ್ಲಿ ಕೆಲವು ವೇವ್ಗಳು ಜಾಸ್ತಿ ಆಗ್ತಾ ಇರುವುದು ಕಾಣಿಸುತ್ತದೆ. ಆ ಕ್ಷಣದಲ್ಲಿ ಫ್ರಾನ್ಸ್ಕೋಗೆ ಒಂದು ಶಾಕ್. ಇಲ್ಲಿ ಏನಾಯ್ತು, ಖಂಡಿತವಾಗಿಯೂ ಈ ಜಾಗದಲ್ಲಿ ಎಂಟಿಟಿ ಇದೆ, ಇಲ್ಲಿ ಇದೆ ಅಂತೇಳಿ ಅವನು ಕೊನೆಗೂ ಫಿಕ್ಸ್ ಆಗಿ ಬಿಡ್ತಾನೆ. ಆದ್ರೆ ಅವನು ಅಲ್ಲಿ ಒಂದು ದೊಡ್ಡದಾದ ರಿಸ್ಕ್ ತಗೊಳ್ತಾ ಇದ್ದೀನಿ ಅಂತೇಳಿ ಅವನು ಮರೆತು ಬಿಟ್ಟಿದ್ದ. ಸರಿ ಬಿಡು ಅಂದ್ಕೊಂಡೆ ಆ ಜಾಗವನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಒಂದು ಸಡನ್ ಆಗಿ ಒಂದು ಸಮಾಧಿ ಹತ್ರ ಯಾರೋ ಅವನನ್ನು ತಿರುಗಿ ನೋಡ್ತಾ ಇರುವ ರೀತಿ ಅವನಿಗೆ ಅನಿಸುತ್ತೆ ಹಾಗೂ ಕಾಣಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಯಾರಾದರೂ ಕೂಡ ನಿಜವಾಗ್ಲೂ ನೇರವಾಗಿ ಹೇಳಿದ್ರು ಕೂಡ ನಾನು ನಂಬಲ್ಲ. ಆದರೆ ಈ ಸಲ ಫ್ರಾನ್ಸ್ಕೋ ನಿಜವಾಗ್ಲೂ ಕೂಡ ರೆಕಾರ್ಡ್ ಮಾಡಿದ್ದಾನೆ. ಈ ಫುಟೇಜ್ ನೋಡಿದ್ರೆ ಸ್ಪಷ್ಟವಾಗಿ ನಿಮಗೂ ಕೂಡ ಕಾಣಿಸುತ್ತೆ. ಯಾರೋ ಫ್ರಾನ್ಸ್ಕೋನನ್ನು ತಿರುಗಿ ನೋಡ್ತಾ ಇರುವಂತೆ. ಅವನು ಸ್ವಲ್ಪ ಹತ್ತಿರ ಹೋಗುತ್ತಿದ್ದಂತೆ ಆ ಎಂಟಿಟಿ ತಕ್ಷಣ ಹಿಂದಕ್ಕೆ ಸೀನ್ಗಳನ್ನು ನಾನು ಕೂಡ ಹಲವಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ. ಆದರೆ ಇಂತಹ ಮಾಟ ಮಂತ್ರ ನಡೆದ ಜಾಗದಲ್ಲಿ ಹೀಗೆ ನೆಗೆಟಿವ್ ಎಂಟಿಟಿ ನಿಜವಾಗಿಯೂ ತೋರಿಸೋದು ಇದೆ ಮೊದಲು. ಹೀಗೆ ರ್ಯಾಂಡಮ್ ಆಗಿ ಯಾವುದೇ ದೆವ್ವಗಳು ಕ್ಯಾಮ್ರಾಗೆ ಕ್ಯಾಚ್ ಆಗೋದು ತುಂಬಾನೇ ರೇರ್ ಮತ್ತು ಟೆರಿಫೈಯಿಂಗ್ ಕೂಡ. ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋದಲ್ಲಿರುವುದು ನಿಜವಾದ ಹಾರರ್ ಇನ್ಸಿಡೆಂಟ್ಸ್. ನಿಮಗೆ ಇಂಥ ವಿಡಿಯೋಗಳು ಇನ್ನೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಇಂಥ ವಿಡಿಯೋ ಇನ್ನೂ ಬೇಕು ಬ್ರೋ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.